ಸ್ಪೆಷಾಲಿಟಿ ಅಂತಂದರೆ ಒಗ್ಗಟ್ಟು. ಇದು ಕಾಸ್ಟ್ಯೂಮರ್ಗೆ ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಲ್ಲ ಅಂತ ಹೇಳೋ ಅಭ್ಯಾಸನೇ ಇಲ್ಲ. ಹಾಗೆ ಪಾತ್ರಧಾರಿಗಳಿಗೂ ಅಷ್ಟೇ, ಇದು ನನ್ನ ಕೆಲಸ ಅಲ್ಲ, ಇದನ್ನ ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇರುವಂತಹ ಕೆಲಸನ ತಕ್ಷಣ ಮುಂದೆ ಬಂದು ನಾನು ಮಾಡ್ತೀನಿ ಅಂತ. ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಏನನ್ನ ಕರಿತೀವಿ, ಕೆಲಸದ ಘನತೆ. ಆ ಘನತೆಯನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡಿದ್ರು. ಕಾರನ್ನು ಡ್ರೈವ್ ಮಾಡೋರಿಂದ ಹಿಡಿದು ಕಾಫಿ ತಿಂಡಿ ಕೊಡೋರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದನ್ನ ತಮ್ಮ ಜೀವನದ ರೀತಿಯನ್ನಾಗಿಸ್ಕೊಂಡಿದ್ರು. ಮತ್ತೆ ಈ ಪೋಸ್ಟರಿನ ಪ್ರಮುಖ ಭಾಗದಲ್ಲಿ ನೀವು ನೋಡ್ತೀರಿ, ಗುಡ್ಡ, ಬೆಟ್ಟ, ಹಿಮ. ನಿಜವಾಗ್ಲೂ ಹೇಳ್ತೀನಿ, ಅದು ಪೋಸ್ಟರ್ಗೋಸ್ಕರ ಮಾಡಿರೋ ಸುಮ್ಮನೆ ಡಿಸೈನ್ ಅಲ್ಲ. ಅಂಥ ಒಂದು ಚಂದದ ವಾತಾವರಣದಲ್ಲಿ ನಾವು ಚಿತ್ರೀಕರಣವನ್ನು ಮಾಡಿದ್ದೇವೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇದರ ಚಿತ್ರೀಕರಣ ಆಗಿದ್ದು, ದಿನ ಬೆಳಿಗ್ಗೆ ಎದ್ದು ಕಾರ್ನಂಗೆ ಹೋಗ್ತಾ ಇದ್ರೆ ಅಬ್ಬಾ ಎಂಥ ಸುಂದರವಾದ ತಾಣ, ಮನಸ್ಸಿಗೆ ಒಂದು ಆಹ್ಲಾದ. ಬೆಟ್ಟ, ಗುಡ್ಡ, ನೀರು, ಹಿಮ, ಕಲ್ಲು, ಎಲ್ಲೋ ಒಂದು ಕಡೆ ಆನೆಗಳು ಪಾಸ್ ಆಗ್ತವೆ ಇಲ್ಲಿ ಅಂತಂದಾಗ ನಮ್ಮಲ್ಲೊಂದು ನಿರೀಕ್ಷೆ, ಆನೆ ಕಾಣ್ಬೋದೇನೋ ನೋಡೋಣ ಅಂತ. ಇಂಥ ನಿರೀಕ್ಷೆ, ಆಸೆಗಳನ್ನೆಲ್ಲ ಹೊತ್ತು ನಾವು ಚಿತ್ರೀಕರಣದ ತಾಣಕ್ಕೆ ಹೋಗಿ ಮತ್ತೆ ಅಲ್ಲಿದ್ದಂಥ ವಾತಾವರಣ ಹೇಳ್ತೀನಿ ನಾನು. ಚಿಕ್ಕ 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 ಮನೆಗಳು, ಅಲ್ಲಿ ಕೋಳಿ ಇದೆ, ಬೆಕ್ಕಿದೆ, ನಾಯಿ ಇದೆ, ದನ ಇದೆ, ಎಲ್ಲ ಸುತ್ತಮುತ್ತ ಇದೆ. ಅಂದ್ರೆ ನಮ್ಗೆ ಜೀವನ ಮಾಡೋದಕ್ಕೋಸ್ಕರ ಏನೇನ್ ಬೇಕೋ ಆ ಎಲ್ಲ ಶ್ರೀಮಂತಿಕೆಯನ್ನು ಇಟ್ಕೊಂಡಿರುವಂಥ, ಆತಿಥ್ಯವನ್ನ ನಮಗೆ ಊಟವನ್ನಾಗಿ ಬಡಿಸಿದಂಥ ಅಲ್ಲಿಯ ಮನೆಯ ಜನಗಳು, ಅವರನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹಾಗೆ ನವೀನ್ ಮಹದೇವ್ ಮತ್ತು ಅವರ ಕುಟುಂಬ, ಅವರು ನಮ್ಮನ್ನ ತಮ್ಮ ಕುಟುಂಬದ ಸದಸ್ಯರನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಈ ಇನ್ವಾಲ್ವ್ಮೆಂಟ್ ಅಂತ ಯಾವಾಗಿರುತ್ತೋ ಆವಾಗಲೆಲ್ಲ ಒಂದು ಒಳ್ಳೆಯ ಚಿತ್ರ ಮೂಡಿ ಬರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಒಳ್ಳೆ ಮನಸ್ಸು, ಒಳ್ಳೆಯ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ. ಆದ್ರಿಂದ ಈ ಚಿತ್ರ ನಿಜವಾಗ್ಲೂ ಚೆನ್ನಾಗೇ ಮೂಡಿ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಹೆಂಗೆ ನಾವು ಫಸ್ಟ್ ಶಾರ್ಟ್ ಇಂದ ಹಿಡಿದು ಲಾಸ್ಟ್ ಶಾರ್ಟ್ ತನಕನೂ ನಾನು ಇರ್ತೀನಿ ಸಿನಿಮಾದಲ್ಲಿ. ಅಂತಂದ್ರೆ ನನ್ನ ಡೆಡಿಕೇಶನ್ನು ಈ ಚಿತ್ರಕ್ಕೆ 100:100 ಇರಬೇಕು. ಫುಲ್ಲು ಒಂದು ಮಾರ್ಕ್ಸ್ ಇರಬಾರ್ದು. ಸೊ ನಾನು ಅಷ್ಟನ್ನ ಡೆಡಿಕೇಶನ್ ಹಾಕ್ತೀನಿ. ನಾನು ಅವ್ರಿಗೆ ಭರವಸೆ ಕೊಟ್ಟೆ, ಸರ್ ಅದನ್ನ ನಂಬ್ಕೊಂಡ್ರು. ಸೊ ನಾನು ನಿಮ್ಮ ಕನಸಿನ ಪಾತ್ರಕ್ಕೆ ನಾನು ಒಂದು 100ಗೆ ಒಂದು 10% ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನನ್ನ ಪಾತ್ರದ ಹೆಸರು ಆರ್ತಿ ಅಂತ. ಆರ್ತಿ ಒಂದು ಅವಳ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದ್ರೆ, ಅವಳು ತುಂಬಾ ಮುಗ್ಧತೆ ಇರುವಂತ ಒಂದು ಹುಡುಗಿ. ಯಾವಾಗ ಒಂದು ಹುಡುಗಿನ ನೀವು ಕೆಣಕಿದ್ರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂತ ಒಂದು ಬರುತ್ತಲ್ಲ, ಟ್ರಾನ್ಸಿಷನ್ ಬರುತ್ತಲ್ಲ, ಆ ಟ್ರಾನ್ಸಿಷನ್ ಅಲ್ಲಿ ಇರುವಂತ ಒಂದು ಪಾತ್ರ. ನಾನು ಎಕ್ಸ್ಟ್ರೀಮ್ ಲೆವೆಲ್, ಇವಾಗ ನಾರ್ಮಲ್ ಆಗಿ ನಾವು ಇವಾಗ ಹೆಂಗಿರ್ತೀವಿ, ಈಗ ಆಲ್ ಆಫ್ ಸಡನ್ ಏನಾದರೂ ನಮಗೆ ಡಿಸ್ಟ್ರಾಕ್ಷನ್ ಏನಾದರೂ ದೊಡ್ಡದೇನಾದ್ರು ಅನಾಹುತ ಆಗೋ ಚಾನ್ಸಸ್ ಬಂದರೆ ಯಾವ ರೀತಿ ಅದನ್ನು ಅವಳು ಚೇಂಜ್ ಮಾಡ್ಕೊತಾಳೆ, ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಪಾತ್ರ. ಗ್ಯಾಪ್ ಆಗಿತ್ತು ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ. ಹಿಂಗೆ ಇರುವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋದಿನ ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜಾ ಆಗಿದೆ. ನೀವೆಲ್ಲ ತುಂಬಾ ಸೈಲೆಂಟ್ ಆಗಿ ಸ್ವಲ್ಪ ಗೊತ್ತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯ್ತು ಅಂದ್ರೆ, ಹತ್ರ ಇದೆ, ಒಂದು 8 ಕಿಲೋಮೀಟರ್ಸ್ ಏನು ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡೋಗಿ ಬಿಡ್ತಾನೆ ಇಲ್ಲ. ನನಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ಸಭೆ ಹೇಳಿ ಸರ್, ಹಂಗೆ ಸರ್ ಹಿಂಗೆ ಸರ್, ನೀವು ಗೊತ್ತಾಗ್ತಾ ಇಲ್ಲ ಸರ್, ಹೇಳಿ ಸರ್ ನೀವು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವು ಸರ್ ಬ್ಲಾಸ್ಟ್ ಆಗ್ಬಿಟ್ರು. ಹೋದೆ, ನೋಡಿದ್ರು, ಹಾಂ ಓಕೆ ಅಮ್ಮ ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್ ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ, ಹಾಂ ಸರಿ ನಾವು ಹೇಳಿ ಕಳಿಸ್ತೀವಿ ಅಂತ ನಾನು ಬಂದೆ. ಕಾಲ್ ಆಯ್ತು ನವೀನ್ ಸರ್ ಅವ್ರಿಗೆ ಬೇಡ ಸರ್, ಅವ್ರಿಗೆ ಭಾರಿ ಬೈದ್ರಿ ಸರ್, ಅವ್ರಿಗೆ ಜೋರ್ ಸರ್, ಹಂಗೆ ಹಿಂಗೆ. ಹೌದಾ, ಹಂಗಲ್ಲ, ಇಲ್ಲಲ್ಲಪ್ಪ ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ರು ಫೋನಲ್ಲಿ. ಓಕೆ, ಅದಾದ್ಮೇಲೆ ಮತ್ತೆ ಓಕೆ ಏನೋ ಆಯ್ತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನೆ ಅದೇ. ಅದಾದ್ಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು,
ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ ಅಯ್ಯಪ್ಪ ತುಂಬ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಅಪ್ಪ ಎಷ್ಟು ಸ್ವೀಟ್ ಅಂದರೆ ನಮ್ಮ ನವೀನ್ ಸರ್, ಅವ್ರ ಪ್ರೊಡ್ಯೂಸರ್ ಥರ ಆಗಲಿ, ಡೈರೆಕ್ಟರ್ ಥರ ಆಗಲಿ, ನನಗೆ ಈಗ ನಾನೊಂದು ಇಲ್ಲ ಅಂದ್ರೆ 15 ಸಿನಿಮಾ ಮಾಡಿದ್ದೀನಿ, ಆಲ್ಮೋಸ್ಟ್ ಡೈರೆಕ್ಟರ್ ನೋಡಿದ್ದೀನಿ. ಒಬ್ಬರು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ಅದಾದ ಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಬಟ್ ಮೂವಿಲಿ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನವೀನ್ ಸರ್. ತುಂಬ ಥ್ಯಾಂಕ್ ಯು ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನನಗೆ ಈ ಆಪರ್ಚುನಿಟಿ ಬೇಕಾಗಿತ್ತು. ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ಆ್ಯಂಡ್ ದೇವು ಸರ್, ಚಿತಾ ಆ್ಯಂಡ್ ಟೀಮ್ ಎಲ್ಲ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ದೀಪ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂದರೆ ಮೇಯ್ನ್ ಆಗಿ ಕಾಮದ ಅಟ್ಟಹಾಸಕ್ಕೆ ಒಳಗಾದ ಹುಡುಗಿ ನಾನು. ಸೊ ಮೂವಿಯಲ್ಲಿ ನೀವು ನೋಡ್ತೀರಾ ಹೇಗಿದೆ ನನ್ನ ಪಾತ್ರ ಅಂತ. ಅವರು ಮಾಡಿದ್ದಾರೆ. ಅವ್ರದ್ದು ಈ ಸಿನಿಮಾ ಯಶಸ್ವಿ ಆಗಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿ ಇವತ್ತು ಸಿನಿಮಾ ರಂಗ ಭಾಳ ಕಷ್ಟ ಇದೆ. ಇವತ್ತು ನಾವು ರಿಲೀಸ್ ಮಾಡೋ ಅಷ್ಟೊತ್ತಿಗೆ 2 ದಿವಸದಲ್ಲಿ ನಮ್ಮ ಟಿವಿಗಳಲ್ಲಿ ಬರ್ಬೋದು. ಮುಂಚೆ ಎಲ್ಲ ನಾವೆಲ್ಲ ಹುಡುಗಿದ್ದಾಗ ಥಿಯೇಟರ್ಗಳಲ್ಲಿ ಟಿಕೆಟ್ ತಗೋಬೇಕು ಅಂತಂದರೆ 1 ತಿಂಗಳು 2 ತಿಂಗಳಾಗುತ್ತೆ. ಇವತ್ತು ತುಂಬ ಫಾಸ್ಟ್ ಆಗಿಬಿಟ್ಟಿದೆ. ಟಿವಿಗಳಲ್ಲಿ ಇವತ್ತು ನಡೆದಿರೋ ಸಾಯಂಕಾಲ ಅಷ್ಟೊತ್ತಿಗೆ ಏನು ನಡೆದಿದೆ ಅನ್ನೋದನ್ನ ಬಂದ್ಬಿಡ್ತೀವಿ. ಈ ಚಾಲೆಂಜಲ್ಲಿ ನವೀನ್ ಮಾದೇವ್ ಅವರು ಸಿನಿಮಾ ರಂಗದಲ್ಲಿ ಇವತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದ್ದೀನಿ ನಾನು. ಅದೇ ರೀತಿ ಅವರ ತಂಡದವರಿಗೆ ದೇವರು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಲಿ ಅಂತೇಳಿ ನಾನು ಇವತ್ತು ಹಾರೈಸ್ತೇನೆ. ಮೊದಲನೇ ಸಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವದಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ ನೋಡಿದ್ರಿ, ಹಾಡು ನೋಡಿದ್ರಿ, ಅದ್ರ ಪವರ್ ಹೇಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಹಾಡು ಮಾಡಿದೆ ನಾನು. ಹಾಡು ಅನ್ನೋದಕ್ಕಿಂತ ಸಿನಿಮಾನೂ ಹಾಗೆ ಇದೆ. ಹಾಡು ಎಷ್ಟು ಎನರ್ಜೆಟಿಕ್ ಆಗಿದೆಯೋ ಅದೇ ಎನರ್ಜಿ ಮೂವಿನೇ ಇದೆ. ನಮ್ಮ ಮೂವಿನಲ್ಲಿ ಒಂದು ಡೈಲಾಗ್ ಇದೆ. ಒಂದು ಹುಡುಗಿ ಪಾಪ ತುಂಬಾ ತೊಂದರೆ ಸಿಕ್ಕಾಕೊಂಡಿರ್ತಾಳೆ. ಎಷ್ಟು ತೊಂದರೆ ಅಂದ್ರೆ ಸಾಕಷ್ಟು ತೊಂದರೆ ಕೊಡ್ತಾನೆ ಇರ್ತಾರೆ ಆ ಹುಡುಗರು ಒಂದು ಹುಡುಗಿಗೆ. ಅದೇ ಆರ್ತಿ ಪಾತ್ರಕ್ಕೆ. ಆದ್ರೂ ಅವಳು ಸಹನೆಯಿಂದ ಬಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾಳೆ, ಈ ಕುಡಿತ, ಅನವಶ್ಯಕವಾದ ದುಡ್ಡು, ಈ ಕೆಟ್ಟ ಸ್ನೇಹಿತ, ದುರಹಂಕಾರ, ಈ ತರ ಇರೋ ಜಾಗದಲ್ಲಿ ಮಾನಕ್ಕಂಜ ಹೆಣ್ಮಕ್ಳು ಇರಬಾರ್ದು ಅಂತ ಅಂದ್ಬಿಟ್ಟು ಸಹನೆಯಿಂದ ತೊಂದರೆಗೊಳಗಾಗಿ ಹುಡುಗಿ ಸಹನೆಯಿಂದ ಎದ್ದು ಹೋಗ್ತಾಳೆ. ಅದು ಈ ಚಿತ್ರ. ಆ ತೊಂದರೆ ತೀರಾ ಯಥೇಚ್ಛವಾಗಿ ಹೋದಾಗ ಆಗೋದೇ ಈ ಮೃತ್ಯು ದೇವತೆ, ಚಂಡಿ, ಚಾಮುಂಡಿ ಅನ್ನೋದು ನಾನು ಹೇಳಿರೋ ವಿಷಯಗಳು. ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊಂತೀನಿ. ಎಲ್ಲ ಹಿರಿಯರಿದ್ದೀರಾ, ಗಣ್ಯರಿದ್ದೀರಾ, ಆಶೀರ್ವಾದ ಮಾಡಲೇಬೇಕು. ಇನ್ನು ನಮ್ಮ ಜರ್ನಿ ಪಾಪ ಎಲ್ಲ ಅವರೇ ಮಾತಾಡ್ಬಿಟ್ಟು ನನ್ನ ಬಗ್ಗೆ. ವಿನಯ್ ಪ್ರಸಾದ್ ಮ್ಯಾಮ್ಗೆ ನಾನೊಂದು ತುಂಬ ಚಿರಋಣಿ, ಅವ್ರ ಆಶೀರ್ವಾದ ಇರಲಿ ಅಂತ ಅವ್ರು ಕೇಳ್ಕೊತೀನಿ. ಇನ್ನು ನಮ್ಮ ಕುಟುಂಬ ನೀವು ಎಲ್ಲರೂ ಸೇರಿ ಸಕ್ಸಸ್ ಮಾಡಿದ್ರಷ್ಟು, ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋಷ್ಟು ನೀವು ಸ್ವಲ್ಪ ಆಶೀರ್ವಾದ ಮಾಡಿ ಹಾರೈಸ್ತಾರೆ. ನಾವು ಇಷ್ಟು ಕಷ್ಟಪಟ್ಟಿರೋದಕ್ಕೊಂದು ಅರ್ಥ ಸಿಗುತ್ತೆ. ದಯವಿಟ್ಟು ಚಲನಚಿತ್ರನ ಮಾಡಿರೋದನ್ನು ಮೊದಲನೇ ಸಲ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಥಿಯೇಟರಲ್ಲಿ ಚಿತ್ರ ನೋಡಿ ಹಾರೈಸಿ. ಅವ್ರು ಪಟ್ಟಿರೋ ಕಷ್ಟಕ್ಕೆ ನೀವು ಫಲ ಕೊಡೋದು ನೀವು ನೋಡೋದು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಸ್ಟೋರಿ ಬಂದು ಹೆಣ್ಮಕ್ಳನ್ನ ಒಂದು ವಿಭಿನ್ನವಾಗಿ ಟ್ರ್ಯಾಕ್ ಮಾಡ್ತಾರೆ. ಅಂದೇ ಕತೆ. ಇನ್ಸ್ಪಿರೇಷನ್ ಥರ ಏನಿಲ್ಲ, ಕತೆ ಮಾಡಿದೆ ಒಂದು ಹೊಸ ಥರ ಕೊಡಬೇಕು ಅಂತ ಅನ್ನಿಸ್ತು. ಆ ಥರದಲ್ಲಿ ನಾನು ಮಾಡಿದೆ ಅಷ್ಟೇ. ಸಿನಿಮಾ ನೋಡಿದ್ರೆ ಒಂದು ಅರ್ಥ ಗೊತ್ತಾಗ್ತದೆ. ಈಗ ಆವಾಗ ಒಂದು ಹೇಳ್ತೀನಿ ನಾನು, ಹೆಣ್ಮಕ್ಳು ಒಂದು ವಿಭಿನ್ನವಾಗಿ ಎಷ್ಟೇ ಬುದ್ಧಿವಂತರಾದರೂ ಟ್ರ್ಯಾಕ್ ಮಾಡಿಬಿಡ್ತಾರೆ. ಅವರು ಪಾಪ ಬುದ್ಧಿವಂತರು ಇರ್ತಾರೆ, ನಮ್ಮ ಕಾನೂನಾತ್ಮಕ ವಿಷಯಗಳು ತಿಳ್ಕೊಂಡಿರ್ತಾರೆ.
ಆದ್ರೂ ಟ್ರ್ಯಾಪ್ ಮಾಡ್ತಾರೆ. ಒಂದು ದುಡ್ಡು ಇದೆ ಅನ್ನೋ ಒಂದು ವಿಷಯದಲ್ಲಿ ಒಂದು ಥರ ಟ್ರ್ಯಾಪ್ ಆಗ್ತಾರೆ. ಅದನ್ನು ನನಗೆ ಒಂದು ಕಥೆ ರೂಪದಲ್ಲಿ ತೋರಿಸಿದ್ದೇನೆ. ಹಣ ಹೋದ ನನ್ನ ಮೊದಲನೇ ಚಿತ್ರ ಸಣ್ಣದೊಂದು ಶಾರ್ಟ್ ಮೂವಿ ಮಾಡಿದೆ. ಅದಾದ್ಮೇಲೆ ಅದನ್ನು ರಿಲೀಸೇ ಮಾಡಿಲ್ಲ, ಡೈರೆಕ್ಟ್ ಇದೇ ಮೂವಿನೇ ಮಾಡಿಬಿಟ್ಟೆ. ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ. ಸಾಂಗು, ಟ್ರೈಲರು, ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೂ ಕೂಡ ಸಾಂಗ್ಸು. ಎಲ್ಲರೂ ಆಶೀರ್ವಾದ ಮಾಡಿ ಸಿನಿಮಾನ ನೋಡ್ಬೇಕಂತ ಕೇಳ್ಕೊತೀನಿ.